ಕನ್ನಡದ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಮನೆ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರುವ ಘಟನೆ ಇತ್ತೀಚೆಗೆ ನಡೆದಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಅಲ್ಲಾರಿ ಯಾರಾದ್ರೂ 3 ಗಂಟೆ ರಾತ್ರಿಯಲ್ಲಿ ಕಲ್ಲು ಹೊಡಿತಾರಾ? ಸಿನಿಮಾದಲ್ಲಿ ಡ್ರಾಮಾ ಮಾಡದಂತೆ ಇಲ್ಲಿ ಡ್ರಾಮಾ ಮಾಡಿದ್ರೆ ಜಾಸ್ತಿ ದಿನ ಉಳಿಯಲ್ಲ ಎಂದು ಹೇಳಿದ್ದಾರೆ. ದರ್ಶನ್ ಮನೆಗೆ ಕಲ್ಲು ತೂರಾಟ ನಡೆದ ಬಗ್ಗೆ ಮಾಹಿತಿ ಬಂದ ಕೂಡಲೇ ಸಿಸಿಟಿವಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇನೆ. ಅವರ ಮನೆಗೆ ಕಲ್ಲು ತೂರಿದಾಗ ಸಿಸಿಟಿವಿ ಆಫ್ ಆಗಿತ್ತು ಎಂದು ಅಧಿಕಾರಿಗಳು ಹೇಳಿದ್ರು. ಹಾಗಾದ್ರೆ ಕಲ್ಲು ಬೀಸಿದಾಗ ಸಿಸಿಟಿವಿ ಆಫ್ ಮಾಡಿದವರು ಯಾರು ಎಂದು ಸಿಎಂ ಪ್ರಶ್ನಿಸಿದ್ದಾರೆ. ಆದ್ರೆ ಸಿಸಿಟಿವಿ ಆಫ್ ಆಗಿತ್ತಂತೆ, ಹಾಗಾದ್ರೆ ಅದನ್ನ ಯಾರು ಆಫ್ ಮಾಡಿದ್ದು ಎಂದು ಕೇಳುವ ಮೂಲಕ ನಡೆಯಿತು ಎನ್ನಲಾದ ಘಟನೆಯನ್ನೇ ಪ್ರಶ್ನಿಸಿದ್ದಾರೆ ಎನ್ನಲಾಗಿದೆ. ಕೆಆರ್ ಪೇಟೆಯಲ್ಲಿ ಯಾರ ಕಾರಿಗೆ ಯಾರ ಕಲ್ಲು ತೂರಿದ್ದಾರೆ ಎಂದು ಪ್ರಶ್ನಿಸಿದ್ರು. ಸಿನಿಮಾ ರೀತಿ ಡ್ರಾಮಾ ಬಹಳ ದಿನ ಇರಲ್ಲ, ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂತಾರೆ, ರಾಜ್ಯದ ಜನರಿಗೆ ರಕ್ಷಣೆ ಕೊಡೋದು ನನ್ನ ಕರ್ತವ್ಯ ಎಂದು ತಿರುಗೇಟು ನೀಡಿದ್ರು. ಈ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಿಖಿಲ್ ಅವರು, ಇಂತಹ ಕೆಲಸವನ್ನ ನಾವ್ಯಾಕೆ ಮಾಡೋಣ, ನಮಗೆ ಇಡೀ ಮಂಡ್ಯದ ಜನರ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಎಂದಿದ್ದಾರೆ. ಸುಮಲತಾ ಪ್ರಚಾರ ಹಾಗೂ ಜನಪ್ರಿಯತೆ ಅಬ್ಬರಕ್ಕೆ ಜೆಡಿಎಸ್ ನಡುಗುತ್ತಿದೆ ಎಂಬ ಸೋಷಿಯಲ್ ಮೀಡಿಯಾ ಸುದ್ದಿಯನ್ನ ಹಿನ್ನೆಲೆಯಾಗಿಸಿಕೊಂಡು ನಿಖಿಲ್ ನೀಡಿರುವ ಈ ಹೇಳಿಕೆ ಪ್ರಾಮುಖ್ಯತೆಯನ್ನ ಪಡೆಯಲಿದೆ ಎಂದು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.